ಹಾಯ್ ಇದು ಟ್ಯೂಸ್ಡೇ ವ್ಲಾಗ್. ಬಿರಿಯಾನಿ ತಿನ್ನಬೇಕು ಅಂತ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇತ್ತು ಇವತ್ತು. ಹಾಗಾಗಿ ಮನೇಲೇ ಬಿರಿಯಾನಿ ಮಾಡ್ಕೊಬೇಡ, ನನಗಿಷ್ಟ ಆಗೋ ಥರ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಹೋಟೆಲಲ್ಲೇ ತರಿಸ್ಕೋಬೋದಾಗಿತ್ತು. ಕೆಲವೊಂದು ಸತಿ ಚೆನ್ನಾಗಿರುತ್ತೆ, ಕೆಲವೊಂದು ಸತಿ ಬಿರಿಯಾನಿ ಚೆನ್ನಾಗಿರಲ್ಲ. ಮನೇಲೇ ನಮಗೆ ಇಷ್ಟ ಆಗೋ ಥರ ತೃಪ್ತಿಯಾಗಿ ಮಾಡ್ಕೊಂಡು ತಿಂದರೆ ಸಮಾಧಾನ. ಮತ್ತು ದುಡ್ಡು ಕೂಡ ಉಳಿತಾಯ ಮಾಡ್ಬೋದಲ್ವಾ, ಹೆಲ್ದಿಯಾಗೂ ಕೂಡ ಮಾಡ್ಕೋಬೋದು. ಹಾಗಾಗಿ ನಾನೇ ಮನೇಲೇ ಮಾಡ್ಕೊಬೇಡ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ನಾನು ಡೀಟೇಲ್ಡಾಗಿ ಏನೂ ಹಾಕೋಕ್ಕೆ ಹೋಗ್ತಾ ಇಲ್ಲ. ಇನ್ನು ಎಲ್ಲನೂ ನಾನು ಬಿರಿಯಾನಿ ಮಾಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಕಬಾಬು ಮಾಡೋ ಅಚ್ಚು ಅಂತ ಹೇಳಿ ಹಸ್ಬೆಂಡ್ ಕೂಡ ಕಬಾಬ್ ಮಾಡ್ತಾ ಇದ್ದಾರೆ. ಬಿರಿಯಾನಿ ಕಬಾಬು ಸಿಂಪಲ್ ಆಗಿ ಮಾಡ್ಕೋಬಹುದು. ನಾವು ಅಡುಗೆ ಮನೇಲಿದ್ದಾಗ ಈ ಥರ ಮಾತಾಡಿಕೊಂಡು ಖುಷಿಯಾಗಿ ಅಡುಗೆ ಮಾಡ್ತಾ ಇರ್ತೀವಿ. ಜೊತೇಲಿ ಇರೋದು ಬೇರೆ, ಜೊತೇಲಿ ಜೀವಿಸೋದು ಬೇರೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಬಾಂಡಿಂಗ್ ಅನ್ನೋದು ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು. ನಾವು ಮಾಡೋ ಕೆಲಸದಲ್ಲಿ ಅವ್ರು ಸಹಾಯ ಮಾಡೋದು, ಅವ್ರು ಮಾಡೋ ಕೆಲಸದಲ್ಲಿ ನಾವು ಸಹಾಯ ಮಾಡೋದು, ಇದೇ ಅಲ್ವಾ ಲೈಫ್ ಅಂದರೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು, ಅಂದರೆ ಮಲ್ಲೇಶ್ವರಂಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಕ್ಕೆ. ಅಲ್ಲಿ ಆಲ್ರೆಡಿ ಅಂಗಡಿಗಳಿಲ್ಲ ಅಂತ ಹೇಳ್ತಾ ಇದ್ರು, ಆದ್ರೂ ಹೋದ್ವಿ ನೋಡೋಣ ಹೇಗಿರುತ್ತೆ ಅಂತೇಳಿ. ಅಷ್ಟೊಂದೇನು ಅಂಗಡಿ ಇಲ್ವೇ ಇಲ್ಲ ಅನ್ನೋ ಥರ ಏನಿರಲಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಅಂಗಡಿಗಳಿದ್ವು. ನಮ್ಗೆ ಬೇಕಾಗಿರೋ ಥಿಂಗ್ಸ್ಗಳನ್ನ ತೊಗೊಂಡು, ಮತ್ತು ನನ್ನ ಫ್ರೆಂಡು ಕೂಡ ಅಲ್ಲಿ ಒಂದು ಪಿಜ್ಜಾ ತಿಂದ್ಲು. ಅದನ್ನು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.